ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಒಂದು ಫ್ರೇಮ್ ಹಾಕು ಸಿಂಗಲ್ ಚಿಕ್ಕಬಳ್ಳಾಪುರ ನಗರದಲ್ಲಿ ನೂತನ ದಾಳಿಂಬೆ ಮಾರುಕಟ್ಟೆ ಪ್ರಾರಂಭ. ಬಿಬಿ ರಸ್ತೆಯಲ್ಲಿ ಫ್ರೂಟ್ಸ್ ಹಬ್ ದಾಳಿಂಬೆ ಮಾರುಕಟ್ಟೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ದಾಳಿಂಬೆ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ. ನೀವು ಬೆಳೆದ ದಾಳಿಂಬೆಯನ್ನು ಹೊತ್ತುಕೊಂಡು ಇನ್ನು ಮುಂದೆ ನೀವು ದೂರದ ಬೆಂಗಳೂರು, ಚೆನ್ನೈ ಅಥವಾ ಬೊಂಬೈಗೆ ಹೋಗುವಂತಿಲ್ಲ. ನಿಮ್ಮ ಊರಿನಲ್ಲಿ ಹತ್ತಿರದ ಸ್ಥಳದಲ್ಲೇ ಮಾರುಕಟ್ಟೆ ಪ್ರಾರಂಭವಾಗಿದೆ. ಅಲ್ಲೇ ಮಾರಾಟ, ಅಲ್ಲೇ ಹಣ ಕೈಗೆ ನೀಡುವ ಹೊಸ ಮಾರುಕಟ್ಟೆ ಪ್ರಾರಂಭವಾಗಿರುವುದು ಎಲ್ಲಿ ಗೊತ್ತಾ? ಈ ಸುದ್ದಿ ತಪ್ಪದೆ ನೋಡಿ. ಇದು ಚಿಕ್ಕಬಳ್ಳಾಪುರದಲ್ಲಿ ಜಿಯೋ ಪೆಟ್ರೋಲ್ ಬ್ಯಾಂಕ್ ಪಕ್ಕದಲ್ಲಿ ದಾಳಿಂಬೆ ಮಂಡಿ ಓಪನ್ ಆಗ್ತಾಯಿದೆ. ದಾಳಿಂಬೆ ಓಪನ್ ಮಂಡಿ ಬರ್ತಾ ಇದೆ. ರೈತರಿಗೆ ಒಳ್ಳೆಯದಾಗಲಿ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಿದ್ದೀವಿ. ರೈತರಿಗೆ ಇದಾಗಿದೆ, ಕಮಿಷನ್ ಐಟಮ್ ತರಿಸ್ಕೊಂಡು ಕೊಡ್ಬೋದು. ನಮ್ಮ ವ್ಯಾಪಾರಸ್ಥರು ತುಂಬ ಜನ ಇದ್ದಾರೆ. ಎಕ್ಸ್ಪೋರ್ಟ್ ಅವರು, ಕಂಪ್ನಿದವರು, ತುಂಬ ಎಲ್ಲ ಕಡೆಯಿಂದ ವ್ಯಾಪಾರಸ್ಥರು ಬರ್ತಾರೆ. ರೈತರು ಐಟಮ್ ಇದು ದಾಳಿಂಬೆ ತೊಗೊಂಡ್ಬಂದರೆ ಒಳ್ಳೆ ರೇಟಲ್ಲಿ ಸೆಲ್ ಮಾಡ್ಕೊಡ್ತೀವಿ. ರೀಸನಬಲ್ ಆಗಿ ಎಲ್ಲ 5-6 ಮಾಡ್ತೀವಿ. ಜಾಸ್ತಿ ಕಮಿಷನ್ ಕಮ್ಮಿನೇ ಇಟ್ಟಿರ್ತೀವಿ. ಜಾಸ್ತಿ ಪ್ರಾಬ್ಲಮ್ ಆಗ್ತದೆ, ಎಲ್ಲ ಗೊತ್ತೆ ಟೆನ್ಷನ್ ಆಗುತ್ತೆ. ನಾಳೆಯಿಂದ 4 ಗಂಟೆಗೆ ಆ್ಯಕ್ಷನ್ ಶುರು ಮಾಡ್ತೀವಿ. 4 ಗಂಟೆಯಿಂದ ರೈತರು ಎಲ್ಲ ಐಟಮ್ ತರ್ಬೋದು. ಆಚೆಯಿಂದ ತುಂಬ ಕಲ್ಕತ್ತಾಯಿಂದ ಬರ್ತಾರೆ, ಬಾಂಗ್ಲಾದೇಶದಿಂದ ಬರ್ತಾಯಿದ್ದಾರೆ, ಮಹಾರಾಷ್ಟ್ರದಿಂದ ಬರ್ತಾಯಿದ್ದಾರೆ, ಬೇರೆ ಕಡೆ ಎಲ್ಲಂದ್ರೆ ವ್ಯಾಪಾರಸ್ಥರು ತುಂಬ ಜನ ಬರ್ತಾರೆ, ಕಂಪ್ನಿಯವ್ರು ಬರ್ತಾರೆ. ಎಲ್ಲರೂ ಅಲ್ಲಲ್ಲಿ ಬರ್ತಾರಲ್ಲ, ರೈತರು ತಂದು ಕೊಟ್ಟರೆ ಒಳ್ಳೆ ರೇಟಲ್ಲಿ ಮಾರ್ಕೊಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ಡೈರೆಕ್ಟವ್ರು ಬಂದರೆ ರೈತರಿಗೂ ಒಳ್ಳೆಯದು. ಯಾಕಂದರೆ ಬೇರೆ ಕಡೆ ಹೋದರೆ ಪ್ರಾಬ್ಲಮ್ ಆಗುತ್ತೆ. ರೈತರು ಡೈರೆಕ್ಟ್ ಕಂಪ್ನಿಯವ್ರು ಬಂದು ಇದರಲ್ಲಿ ಮಾಡಿದ್ರೆ ತುಂಬ ಒಳ್ಳೆ ಇದಾಗುತ್ತೆ. ಇಲ್ಲೇ ಕ್ರೇಟಲ್ಲೇ ಮಾಡ್ತಾಯಿದ್ದೀವಿ. ಕ್ರೇಟಲ್ಲಿ ಮಾಡಿ ಕ್ರೇಟಲ್ಲೇ ಆ್ಯಕ್ಷನ್ ಮಾಡ್ತೀವಿ. ತೂಕ ನಾವು ಎಲ್ಲದ್ರಲ್ಲೂ ಏನು ಇರುತ್ತೆ ತೂಕ ಎಲ್ಲ ಕರೆಕ್ಟಾಗಿ ಇಲ್ಲೇ ತೂಕ ಆಗುತ್ತೆ. ಇದ್ರದ್ದು ತೂಕ ಇಲ್ಲ, ಕ್ರೇಟ್ ಲೆವೆಲ್ ತೂಕನೇ ಮಾಡ್ತೀವಿ. ಕ್ವಾಲಿಟಿ ಹೆಂಗೆ ಬರುತ್ತೋ ಆ ಗ್ರೇಡಿಂಗ್ ಮಾಡ್ತೀವಿ ನಾವು. ಗ್ರೇಡಿಂಗ್ ಪ್ರಕಾರ ಅದು ಮಾಡ್ತೀವಿ. 150ರಿಂದ 150, 100ರಿಂದ 150, 150ರಿಂದ 200, 200ರಿಂದ 200, 250, 250ರಿಂದ 300 ಮೇಲೆ ಎಲ್ಲ ಒಂದು ಇದು ಮಾಡ್ತೀವಿ. ಗ್ರೇಡಿಂಗ್ ಅಂದರೆ ನಾವೇ ಇಲ್ಲ ರೈತರು ಹಂಗೆ ತಂದು ಈ ಗ್ರೇಡಿಂಗ್ ಮಾಡಿ ಆ್ಯಕ್ಷನ್ ನೀಡ್ತೀವಿ. ಐಟಮ್ ಎಲ್ಲ ಒಳ್ಳೆ ರೇಟಲ್ಲಿ ಮಾರಂಗೆ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು. ರೈತರಿಗೆ ಒಳ್ಳೇದಾಗಬೇಕು, ಯಾರಿಗೂ ಮೋಸ ಆಗ್ದಂಗೆ ಕ್ಲೀನಾಗಿ ಇದು ಮಾಡಬೇಕು. ಆ ಥರ ಮಾಡೋಕ್ಕೆ ಇದು ಮಾಡ್ತಿದ್ದೀವಿ. ನಾಳೆ ಸೋಮವಾರ 4 ಗಂಟೆಗೆ ಆ್ಯಕ್ಷನ್ ಶುರು ಮಾಡೋಣ ಅಂತ. ಹೀಗೆ ತುಂಬ ಅಲ್ಗೂ ಸರ್ ರೇಟಲ್ಲಿ ಮುಂದೆ ಬರ್ತಾರೆ. ಕಮ್ಮಿ ಪ್ರೈಸ್, ಒಳ್ಳೆ ಪ್ರೈಸಲ್ಲಿ ರೇಟ್ ಇದಾಗುತ್ತೆ. ಅವ್ರು ಡೈರೆಕ್ಟ್ ಬರೋ ಇದರಲ್ಲಿ ಪ್ರೈಸು ಚೆನ್ನಾಗಿ ಒಳ್ಳೆ ಪ್ರೈಸ್ ಆಗುತ್ತೆ. ಅವರು ಜಾಸ್ತಿ ಟ್ರಾನ್ಸ್ಪೋರ್ಟು, ಪ್ಯಾಕಿಂಗು, ಲೇಬರು ತುಂಬ ಇದಕ್ಕೂ ಅನುಕೂಲ ಆಗುತ್ತೆ. ಎಲ್ಲೋ ಹಿಂಗೆಲ್ಲ ಕ್ಲೀನಾಗಿ ಆಗುತ್ತೆ. ಆಮೇಲೆ ಏನಿದೆಯೋ ಪ್ರೈಸು, ಆ ಕ್ವಾಲಿಟಿ ಹೆಂಗಿದೆಯೋ ಆ ಕ್ವಾಲಿಟಿ ಪ್ರಕಾರ ಐಟಮು ಸೇಲ್ ಆಗುತ್ತೆ. ಒಳ್ಳೆ ಐಟಮ್ ಅಂತ ಒಳ್ಳೆ ರೇಟ್ ಆಗುತ್ತೆ. ಡ್ಯಾಮೇಜ್ವರೆಗೂ ನಾವು ಸೇಲ್ ಮಾಡ್ತೀವಿ. ಒಳ್ಳೆ ಐಟಮಿಂದ ಡ್ಯಾಮೇಜ್ ಐಟಮಿಂದ ಒಳ್ಳೆ ಐಟಮ್ ಎಲ್ಲ ಐಟಮು ಸೇಲ್ ಮಾಡಿಕೊಡ್ತೀವಿ. ಮಾಡೋಣ ಅಂತ. ಚಿಕ್ಕಬಳ್ಳಾಪುರ ಜಿಯೋ ಪೆಟ್ರೋಲ್ ಬಂಕ್. ತಮ್ಮ ಹೆಸರು ಸರ್? ಮೊಹಮ್ಮದ್ ಯೂನುಸ್ ಸರ್. ಹೌದು, ಇನ್ನು ಮುಂದೆ ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲೆಯ ಸುತ್ತಮುತ್ತ ದಾಳಿಂಬೆ ಬೆಳೆಯುವ ಬೆಳೆಗಾರರು ತಮ್ಮ ದಾಳಿಂಬೆ ಮಾರಾಟ ಮಾಡಲು ದೂರದ ಊರುಗಳಿಗೆ ಹೋಗುವ ಕಷ್ಟವಿರುವುದಿಲ್ಲ. ಚಿಕ್ಕಬಳ್ಳಾಪುರ ನಗರದಲ್ಲೇ ಪ್ರಾರಂಭವಾಗಿದೆ. ಮೊಹಮ್ಮದ್ ಯೂನುಸ್ ಪ್ರಾರಂಭಿಸಿರುವ ಫ್ರೂಟ್ಸ್ ಹಬ್ ಎಂಬ ದಾಳಿಂಬೆ ಮಂಡಿ ನಗರದ ಬಿಬಿ ರಸ್ತೆ ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿಯೇ ಇದೆ. ತಾವು ಮಾರಾಟ ಮಾಡಬೇಕಾದರೆ ಇನ್ನು ಮುಂದೆ ಇಲ್ಲಿಗೆ ಬಂದರೆ ಸಾಕು, ಸುಲಭವಾಗಿ ಮಾರಾಟ ಮಾಡಿಕೊಂಡು ಸ್ಥಳದಲ್ಲಿ ಹಣ ಪಡೆದುಕೊಂಡು ಹೋಗಬಹುದು. ಇನ್ನಷ್ಟು ಮಾಹಿತಿ ಬೇಕು ಅಂದರೆ ನೀವು ಮೊಬೈಲ್ ನಂಬರ್ 8553825765 ಅಥವಾ 9590098852ಗೆ ಕರೆ ಮಾಡಿ ತಿಳಿದುಕೊಳ್ಳಬಹುದು. ಎಲ್ಲ ಚಿಕ್ಕಬಳ್ಳಾಪುರದ ರೈತರಿಗೆ ನಮಸ್ಕಾರ. ಮೊದಲನೇದಾಗಿ ಚಿಕ್ಕಬಳ್ಳಾಪುರ ರೈತರಿಗೆ ಒಳ್ಳೆ ಟೈಮ್ ಬಂದಿದೆ. ಯಾಕೆಂದರೆ ಒಂದು ಮಂಡಿ ಒಂದು ತಿಂಗಳ ಮುಂಚೆ
ನಂದಿ ಕ್ರಾಸಲ್ಲಿ ಒಂದು ಮಂಡಿ ಓಪನ್ ಆಯಿತು, ದಾಳಂಬ್ರಿ ಮಂಡಿ. ಆಕ್ಷನ್ ನಡೀತಾ ಇದೆ, ಎಲ್ರಿಗೂ ರೈತರಿಗೆಲ್ಲ ಒಳ್ಳೆ ಅನುಕೂಲ ಆಗ್ತಾ ಇದೆ. ಈಗ ಇನ್ನೊಂದು ವಿಶೇಷ ಏನಂದರೆ, ಎರಡನೇ ಮಂಡಿ ಚಿಕ್ಕಬಳ್ಳಾಪುರದಲ್ಲಿ ರಿಲಯನ್ಸ್ ಪೆಟ್ರೋಲ್ ಬ್ಯಾಂಕ್ ಪಕ್ಕದಲ್ಲಿ ಆಗ್ತಾಯಿದೆ. ಇವತ್ತೇ ಉದ್ಘಾಟನೆ ಆಯಿತು. ನಾಳೆಯಿಂದ ಐಟಮು ಬರುತ್ತೆ. ರೈತರು ಎಲ್ಲರೂ ತಗೊಂಡ್ಬಂದು ಇಲ್ಲಿ ಹಾಕ್ಬೋದು. ಯಾವ ಥರ ನಂದಿ ಕ್ರಾಸಲ್ಲಿ ಮೊದಲನೇ ಮಂಡಿ ನಡೀತಾ ಇದ್ದೋ ಅದೇ ಥರ ಇಲ್ಲಿನೂ ಟೈಮ್ಗೆ ಅಲ್ಲದೆ, ಅಂದರೆ ಅದು ಬೆಳಿಗ್ಗೆ ಆಕ್ಷನು, ಇದು ಸಾಯಂಕಾಲ ಆಕ್ಷನ್. ಸಾಯಂಕಾಲ 4 ಗಂಟೆಗೆ ಆಕ್ಷನ್ ನಡೆಯುತ್ತದೆ. ಯಾಕಂದರೆ ಆವತ್ತಿನ ಸರಕು ಆವತ್ತೇ ಖಾಲಿ ಆಗುತ್ತೆ, ಫ್ರೆಶ್ಶು. ಒಂದು ದಿವಸ 24 ಗಂಟೆ ಲೇಟ್ ಆಗೋಗುತ್ತೆ. ಮಾರನೇ ದಿವಸ ಇವತ್ತು ಕಿಟ್ಟಿದ್ದ ಐಟಮ್ಮು ನಾಳೆ ಮಾಡಿದ್ರೆ 24 ಗಂಟೆ ಅದರಲ್ಲಿ ಲೇಟ್ ಆಗೋಗುತ್ತೆ. ಯಾಕಂದರೆ ಬೇರೆಯವರು ಎಕ್ಸ್ಪೋರ್ಟ್ ಅವರು ದೂರ ಕಳಿಸೋದಕ್ಕೆ ಇದಾಗುತ್ತೆ. ಅದರಿಂದ ಆವತ್ತಿನ ಸರಕು ಆವತ್ತೇ 4 ಗಂಟೆಗೆ ಆಕ್ಷನ್ ಆಗುತ್ತೆ. ಪ್ರತಿಯೊಂದು ಅನುಕೂಲ ಆಗುತ್ತೆ. ನೀವು ತೊಗೊಂಬೋದು, ನಿಮಗೆ ಕ್ರೇಟು ಏನು ಬೇಕೋ ಅನುಕೂಲ ಕೊಡ್ತೀರಿ. ರೈತರಿಗೆ ಕ್ರೇಟು ಕೊಡ್ತೀರಿ, ಕ್ರೇಟಲ್ಲಿ ತೊಗೊಂಬಂದು ಆಗ್ಬೋದು. ಅಕಸ್ಮಾತ್ ನೀವು ತೊಗೊಂಬಂದು ಹಾಕಿಲ್ಲ ಅಂತ ಹೇಳಿದ್ರೂ, ಮಂಡಿಗೆ ತೊಗೊಂಡು ಬರೋಕ್ಕೆ ಇಷ್ಟ ಇಲ್ದಿದ್ರೂ ನಮ್ಮ ನಂಬರ್ ಇರುತ್ತೆ. ಆ ನಂಬರಲ್ಲಿ ಫೋನ್ ಮಾಡಿದ್ರೆ ನಾವೇ ಬಂದು ಅಲ್ಲೇ ಪರ್ಚೇಸಿಂಗ್ ಮಾಡಿ ತೊಗೊಂಬರ್ತೀವಿ. ಏನಂದರೆ ರೈತರಿಗೆ ಅನುಕೂಲ ಆಗಬೇಕು, ವ್ಯಾಪಾರಸ್ಥರಿಗೂ ಅನುಕೂಲ ಆಗಬೇಕು. ಯಾಕಂದರೆ ದಾಳಂಬ್ರಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬೆಜ್ಜನ್ ಬೆಳೀತಾ ಇದೆ. ಜಾಸ್ತಿ ಬೆಳೆಯೋದ್ರಿಂದ ಮಂಡಿಗಳು ಆಗಬೇಕು, ವ್ಯಾಪಾರಸ್ಥರು ಬರಬೇಕು. ನಮ್ಮ ಫ್ರೆಂಡು ಯೂನುಸ್ ಭೈ ಅಂತ ಹೇಳ್ಬಿಟ್ಟು ಬೆಂಗಳೂರವರು ಯೂನುಸ್ ಭೈ ಅಂತ ಹೇಳ್ಬಿಟ್ಟು ಮೊದಲಿನಿಂದನೂ ಸುಮಾರು ಒಂದು 10-15 ವರ್ಷದಿಂದ ದಾಳಂಬ್ರಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರು ತೋಟಗಳಲ್ಲಿ ಖರೀದಿ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಕಂಪ್ನಿಗಳಿಗೆ ಕಳಿಸ್ತಾ ಇದ್ದಾರೆ. ಅದರಿಂದ ಅವರು ಹೇಳಿದ್ರು ನಮಗೆ, ಒಂದು ಮಂಡಿ ಮಾಡಿ ರೈತರಿಗೆ ಅನುಕೂಲ ಮಾಡೋಣ ಅಂತೇಳ್ಬಿಟ್ಟು ಹೇಳಿದ್ರು. ಇಲ್ಲಿ ಮಾಡಿದ್ದಾರೆ ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ. ಈ ಮಾಡಿರೋದ್ರನ್ನ ನಮ್ಮ ರೈತರು ಅದನ್ನು ಉಪಯೋಗಿಸ್ಕೊಂಡು ನಿಮಗೂ ಅನುಕೂಲ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ, ವ್ಯಾಪಾರಸ್ಥರಿಗೂ ಅನುಕೂಲ ಆಗುತ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಫಯಾಜ್ ಅಂತ ಹೇಳ್ಬಿಟ್ಟು. ಒಂದು ಫ್ರೇಮ್ಗೆ ಹಾಕು ಸಿಗುತ್ತೆ.